ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಲರ್ನಿಂಗ್ ಕಲಿಕೆಗೆ ಸ್ವಾಗತ. ನನ್ನ ಹೆಸರು ಶ್ರೀಮತಿ ವಿಜಯ ಡಿ ನಾಯ್ಕ್, ಸರಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜು, ಕಾರವಾರ. ನಾವಿಂದು ಕರ್ನಾಟಕ ವಿಶ್ವವಿದ್ಯಾಲಯದ 5ನೇ ಸೆಮ್ ಕನ್ನಡ ಐಚ್ಛಿಕ ಪತ್ರಿಕೆಯ ಭಾಗ 1 ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕಾರಂತರ ಸಾಹಿತ್ಯದ ಕುರಿತು ಅರಿಯೋಣ. ನವೋದಯ ಸಾಹಿತ್ಯದ ಪ್ರಮುಖ ಲೇಖಕರು, ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿದ್ದ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ, ಕವಿ, ಕಾದಂಬರಿಕಾರ, ನಾಟಕಕಾರ, ಅನುವಾದಕ, ವೈಜ್ಞಾನಿಕ ಬರಹಗಾರ. ಆಡುಮುಟ್ಟದ ಸೊಪ್ಪಿಲ್ಲ, ಹಾಗೆಯೇ ಕಾರಂತರು ಬರೆಯದ ಸಾಹಿತ್ಯ ಪ್ರಕಾರವೇ ಇಲ್ಲವೆನ್ನಲಾಗಿದೆ. ಕಾರಂತರು ಮುಖ್ಯವಾಗಿ ಕಾದಂಬರಿಕಾರರಾಗಿ ಓದುಗರಿಗೆ ಪರಿಚಿತರು. ಸುಮಾರು 45 ಕಾದಂಬರಿಗಳನ್ನು ಬರೆದಿದ್ದಾರೆ. ನಾಟಕಗಳನ್ನು ಸಹ ರಚಿಸಿದ್ದಾರೆ. ಯಕ್ಷಗಾನ, ಬಯಲಾಟ, ಚಿತ್ರಕಲೆ, ನಾಟ್ಯಕಲೆಗೆ ಸಂಬಂಧಿಸಿದ ಸಾಹಿತ್ಯವನ್ನು ರಚಿಸಿದ್ದಾರೆ. ವಿಜ್ಞಾನ, ಶಿಲ್ಪಕಲೆಗೆ ಸಂಬಂಧಿಸಿದ ಸಾಹಿತ್ಯವನ್ನು ಸಹ ರಚಿಸಿದ್ದಾರೆ. ಕಾರಂತರ ಕಾದಂಬರಿಗಳು. ಕಾರಂತರು ಸುಮಾರು 45 ಕಾದಂಬರಿಗಳನ್ನು ರಚಿಸಿದ್ದಾರೆ. ವಿಚಿತ್ರಕೂಟ ಅವರ ಮೊದಲ ಕಾದಂಬರಿ. ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಚೋಮನ ದುಡಿ, ಅಳಿದ ಮೇಲೆ, ಆಳನಿರಾಳ, ಔದಾರ್ಯದ ಉರುಳಲ್ಲಿ, ಕುಡಿಯರ ಕೂಸು, ಜಾರುವ ದಾರಿಯಲ್ಲಿ, ದೇವದೂತರು, ಮೂಕಜ್ಜಿಯ ಕನಸುಗಳು, ಸರಸಮ್ಮನ ಸಮಾಧಿ, ಅದೇ ಊರು ಅದೇ ಮರ, ಅಂಟಿದ ಅಪರಂಜಿ, ಇದ್ದರೂ ಚಿಂತೆ, ಇನ್ನೊಂದೇ ದಾರಿ, ಇಳೆಯೆಂಬ ಮುಂತಾದ ಕಾದಂಬರಿಗಳನ್ನು ರಚಿಸಿದ್ದಾರೆ. ಕಾರಂತರು ರಚಿಸಿದ ನಾಟಕಗಳು: ಗರ್ಭಗುಡಿ, ಕೀಚಕ ಸೈರಂಧ್ರಿ, ಕರ್ಣಾರ್ಜುನ, ಯಾರೋ ಅಂದರು, ವಿಜಯ, ವಿಜಯದಶಮಿ ಮುಂತಾದ ನಾಟಕಗಳು. ಗೀತನಾಟಕಗಳು. ಕನ್ನಡದ ಮೊದಲ ಗೀತನಾಟಕ ಮುಕ್ತದ್ವಾರ ರಚಿಸಿದರು. ಕಿಸಾ ಗೌತಮಿ, ಸೋಮಿಯ ಸೌಭಾಗ್ಯ ಮೊದಲಾದ ಗೀತನಾಟಕಗಳನ್ನು ಸಹ ರಚಿಸಿದ್ದಾರೆ. ಸಣ್ಣ ಕಥೆಗಳು: ಹಾವು, ಹಸಿವು, ಕವಿಕರ್ಮ, ತೆರೆಯ ಮರೆಯಲ್ಲಿ ಮುಂತಾದವು ಕಾರಂತರು ರಚಿಸಿರ್ತಕ್ಕಂತಹ ಸಣ್ಣ ಕಥೆಗಳು. ಕವನ ಸಂಕಲನಗಳು: ರಾಷ್ಟ್ರಗೀತೆ, ಸುಧಾಕರ, ಸೀಳ್ಗವನಗಳು ಇವು ಕಾರಂತರು ರಚಿಸಿದ ಕವನಗಳು. ಪ್ರವಾಸ ಕಥನಗಳು: ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಅಬುವಿನಿಂದ ಬರಮಾಕೆ, ಪಾತಾಳಕ್ಕೆ ಪಯಣ, ಪೂರ್ವದಿಂದ ಅತ್ಯಪೂರ್ವಕ್ಕೆ, ಯಕ್ಷರಂಗಕ್ಕಾಗಿ ಪ್ರವಾಸ ಇವು ಇವರು ರಚಿಸಿರ್ತಕ್ಕಂತಹ ಪ್ರವಾಸ ಕಥನಗಳು. ಆತ್ಮಕಥನಗಳು: ಸ್ಮೃತಿ ಪಟಲದಿಂದ 3 ಸಂಪುಟಗಳಲ್ಲಿದೆ. ಹುಚ್ಚು ಮನಸ್ಸಿನ 10 ಮುಖಗಳು ಇವರು ರಚಿಸತಕ್ಕಂತಹ ಆತ್ಮಕಥನಗಳು. ಕಲೆಗೆ ಸಂಬಂಧಿಸಿದ ಸಾಹಿತ್ಯಗಳೆಂದರೆ ಯಕ್ಷಗಾನ, ಬಯಲಾಟ, ಕರ್ನಾಟಕದಲ್ಲಿ ಚಿತ್ರಕಲೆ, ಚಾಲುಕ್ಯ ವಾಸ್ತು ಹಾಗೂ ಶಿಲ್ಪ, ಭಾರತೀಯ ಚಿತ್ರಕಲೆ, ಚಿತ್ರಶಿಲ್ಪ, ವಾಸ್ತುಕಲೆಗಳು, ಕಲೆಯ ದರ್ಶನ ಮುಂತಾದವು. ಜೀವನ ಚರಿತ್ರೆ: ಕಲಾವಿದ ಕೃಷ್ಣ ಹೆಬ್ಬಾರರ ಕುರಿತಾಗಿ ಜೀವನ ಚರಿತ್ರೆಯನ್ನು ರಚಿಸಿದ್ದಾರೆ. ವೈಜ್ಞಾನಿಕ ಬರಹಗಳು: ಅದ್ಭುತ ಜಗತ್ತು, ಪ್ರಾಣಿ ಪ್ರಪಂಚದ ವಿಸ್ಮಯಗಳು, ವಿಜ್ಞಾನ ಹಾಗೂ ಅಂಧಶ್ರದ್ಧೆ, ವಿಶಾಲ ಸಾಗರಗಳು, ಹಿರಿಯ ಕಿರಿಯ ಹಕ್ಕಿಗಳು ಮುಂತಾದ ವೈಜ್ಞಾನಿಕ ಬರಹಗಳನ್ನು ರಚಿಸಿದ್ದಾರೆ. ವಿಶ್ವಕೋಶ ಹಾಗೂ ನಿಘಂಟು: ಬಾಲ ಪ್ರಪಂಚ 3 ಸಂಪುಟಗಳಲ್ಲಿದೆ. ವಿಜ್ಞಾನ ಪ್ರಪಂಚ 4 ಸಂಪುಟಗಳಲ್ಲಿ ರಚನೆಯಾಗಿದೆ. ಕಲಾ ಪ್ರಪಂಚ, ಪ್ರಾಣಿ ಪ್ರಪಂಚ, ಸಿರಿಗನ್ನಡ, ಅರ್ಥಕೋಶ. ಮಕ್ಕಳ ಸಾಹಿತ್ಯ: ಒಂದೇ ರಾತ್ರಿ ಒಂದೇ ಹಗಲು, ಗಜರಾಜ, ಗೆದ್ದವರ ಸತ್ಯ, ಡಮ್ ಡಮ್ ಡೋಲು, ಹುಲಿರಾಯ, ಮಂಗನ ಮದುವೆ, ಮರಿಯಪ್ಪನ ಸಾಹಸಗಳು ಹಾಗೂ ಸೂರ್ಯಚಂದ್ರ ಇವು ಮಕ್ಕಳಿಗಾಗಿ ರಚನೆ ಮಾಡಿರ್ತಕ್ಕಂತಹ ಸಾಹಿತ್ಯ.
ಸಾಹಿತ್ಯದ ವಿಶೇಷತೆ. ಕಾರಂತರ ಸಾಹಿತ್ಯದ ವಿಶೇಷತೆ ಎಂದರೆ ಆಡುಮುಟ್ಟದ ಸೊಪ್ಪಿಲ್ಲ, ಕಾರಂತರು ಬರೆಯದ ವಿಷಯವೇ ಇಲ್ಲ. ಇವರದು ನಿರಾಡಂಬರವಾದ ಬರಹ, ಇತರರ ಮೌಲ್ಯಗಳ ಬಗ್ಗೆ ಗೌರವ, ನೇರವಾದ ಹಾಗೂ ಸ್ಪಷ್ಟವಾದ ಭಾಷೆಯನ್ನು ಇವರ ಸಾಹಿತ್ಯದಲ್ಲಿ ಕಾಣಬಹುದು. ಪ್ರಶಸ್ತಿ ಪುರಸ್ಕಾರಗಳು. ಮೂಕಜ್ಜಿಯ ಕನಸುಗಳು ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಇವಲ್ಲದೆ ಪಂಪ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಹಾಗೂ ರಾವ್ ಬಹದ್ದೂರ್ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಇವುಗಳೊಂದಿಗೆ ಸ್ವೀಡಿಷ್ ಅಕಾಡೆಮಿ ಬಹುಮಾನ ಸಹ ಇವರಿಗೆ 1960ರಲ್ಲಿ ದೊರಕಿದೆ. ಸಾರಾಂಶ. ನಾವು ಕಾರಂತರ ಕಾದಂಬರಿಗಳು, ನಾಟಕ, ಗೀತನಾಟಕ, ಸಣ್ಣ ಕಥೆಗಳು, ಕವನ ಸಂಕಲನಗಳು, ಪ್ರವಾಸ ಕಥನ, ಆತ್ಮಕಥನ, ಕಲೆಗೆ ಸಂಬಂಧಿಸಿದ ಸಾಹಿತ್ಯ, ಜೀವನ ಚರಿತ್ರೆ, ವಿಶ್ವಕೋಶ ಹಾಗೂ ನಿಘಂಟು, ವೈಜ್ಞಾನಿಕ ಬರಹಗಳು, ಮಕ್ಕಳ ಸಾಹಿತ್ಯ, ಪ್ರಶಸ್ತಿ ಪುರಸ್ಕಾರಗಳು, ಸಾಹಿತ್ಯದ ವಿಶೇಷತೆಗಳನ್ನು ನಾವಿಂದು ನೋಡಿದೆವು. ಕಾರಂತರ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ತಾವು ಕಾರಂತರಿಗೆ ಸಂಬಂಧಿಸಿದ ವಿಕಿಪೀಡಿಯಾ, ಕನ್ನಡ ಸಾಹಿತ್ಯ ಪರಿಷತ್ ಬರಹ, ಕನ್ನಡ ಸಾಹಿತ್ಯ ಚರಿತ್ರೆ ರಾಮಶ್ರೀ ಮುಗುಳಿ, ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್.ಎಸ್. ಶೇಷಗಿರಿರಾವ್, ಕನ್ನಡ ಸಾಹಿತ್ಯ ಕೋಶ ರಾಜಪ್ಪ ದಳವಾಯಿ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಡಾಕ್ಟರ್ ಚಿ.ಸಿ. ನಿಂಗಣ್ಣ ಈ ಕೃತಿಗಳನ್ನು ಅಧ್ಯಯನ ಮಾಡಬಹುದು. ನಮಸ್ಕಾರ.